ಮೊಹಮ್ಮದ್ ಪೈಗಂಬರ್ ದೇವವಾಣಿಕೆಯರುಗಳಿಗೆ ಯೇಸು ಕ್ರಿಸ್ತರ ಸಿಲುಬೆಗೇರಿದಗಳಿಗೆ ಆರ್ಕಿಮಿಡಿಸಲು ತುಂಬಿದ ತೊಟ್ಟೆಯಲ್ಲಿ ಮುಳುಗಿದಾಗಿನಗಳಿಗೆ ನ್ಯೂಟನ್ ಅನ್ನು ಗಿಡದ ಮೇಲಿಂದ ಕೆಳಗೆ ಬೀಳುತ್ತಿರುವ ಹಣ್ಣನ್ನು ನೋಡಿದಾಗಿನಗಳಿಗೆ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯದ ಕಾರಣದ ಅರ್ಥವನ್ನು ವಹಿಸಿಕೊಂಡಾಗಿನಗಳಿಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿದಾಗಿನಗಳಿಗೆ ಡಾಕ್ಟರ್ ಪಗು ಹಳಕಟ್ಟಿಯವರು ಹುಟ್ಟಿದಾಗಿನಗಳಿಗೆ ಶತಮಾನದ ಗಳಿಗೆಗಳಿಗೆ ಸಾಟಿ ನೋಡ ಮಾನವನ ಮೇಲ್ಮೆಯು ಮೆರೆದುದು ಇಲ್ಲಿಯೇ ಈ ಭೂಮಿಯಲ್ಲಿ. ಹೆತ್ತ ತಂದೆ ತಾಯಿಗಳನ್ನ ಹೊತ್ತ ಭೂಮಿಯನ್ನ ವಿದ್ಯೆ ಕಲಿಸಿರ್ತಕ್ಕಂಥ ಗುರುವನ್ನ ಉದ್ಯೋಗ ನೀಡಿರ್ತಕ್ಕಂಥ ಸಂಸ್ಥೆಯನ್ನ ನನ್ನ ಮನಸ್ಸಿನೊಳಗೆ ನೆನೆಸಿಕೊಂಡು ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಅನುಭವ ಮಂಟಪದ ಅಧ್ಯಕ್ಷರಾದಂಥ ಅಗಡಿಯವರೇ ಹಾಗೂ ನನ್ನ ಆತ್ಮೀಯ ಸಹೋದರಿಯಾಗಿರ್ತಕ್ಕಂಥ ಡಾಕ್ಟರ್ ವೀಣಾ ಬಿರಾದಾರ್ ಮೇಡಮ್ ಅವರೇ, ನನ್ನ ಇನ್ನೊಬ್ಬ ಯುವ ಮಿತ್ರರಾಗಿರ್ತಕ್ಕಂಥ ಬಸವಲಿಂಗಪ್ಪ ಅರವಾಳದವರೇ, ಡಾಕ್ಟರ್ ಮುತ್ತಿಜೆ ಶೆಟ್ಟರ್ ಅವರೇ, ಸುರೇಶ್ ಗಾಡಿ ಸರ್ ಅವರೇ, ಹಾಗೂ ನಮ್ಮ ಇಲ್ಲಿ ವೈನಿಯವರು ಇದ್ದಾರೆ, ಉಮ್ಮಕ್ಕ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಸವಾಭಿಮಾನಿಗಳೇ, ಬಸವ ಬಂಧುಗಳೇ, ಎಲ್ಲರಿಗೂ ಈ ಶುಭ ಸಂಜೆಯ ಶರಣಾರ್ಥಿಗಳು. ನನಗೆ 15 ದಿವಸದ ಹಿಂದೆ ಡಾಕ್ಟರ್ ವೀಣಾ ಬಿರಾದಾರ್ ಮೇಡಮ್ ಅವರು, ಸರ್ ಹಿಂಗ 26ನೇ ತಾರೀಕು ಒಂದು ಕಾರ್ಯಕ್ರಮ ಇದೆ, ಅವತ್ತು ಶರಣರ ಕುರಿತು ಪಗು ಹಳಕಟ್ಟಿ ಅವರ ಕುರಿತು ಮಾತನಾಡಬೇಕಂದಾಗ ನಾನು ಬಹಳ ತುಂಬು ಮನಸ್ಸಿನಿಂದ ಸಂತೋಷದಿಂದ ಒಪ್ಕೊಂಡು ಇಲ್ಲಿ 4:15 ಬಂದೆ. ನಮ್ಮೂರಾಗ ನಾವು ಹಾದಿ ತಪ್ಪೆ ಅಂದ್ರೆ ನಾವು ಹಿಂಗ ಆಯ್ಸಿ ಬರ್ಬೇಕಾಗಿತ್ತು, ಹಿಂಗ ಆಯ್ಸಿ ಬಂದ್ವಿ, ಇಂಥ ಒಳಗೆ ಬರಕ್ ರಸ್ತೆನೇ ಇಲ್ಲ. ಹಂಗಾಗಿ ಸ್ವಲ್ಪ ಒಂದು 15-20 ನಿಮಿಷ ತಡ ಆಯ್ತು. ಅದಕ್ಕೆ ಎಲ್ಲ ಶರಣರಲ್ಲಿ ನಾನು ಕ್ಷಮೆಯನ್ನ ಯಾಚಿಸ್ತಾ, ಭಾಷಣ ಮಾಡೋರ್ ಕೈಯಾಗ ಮೈಕ್ ಕೊಡಬಾರ್ದು, ಅಂತ ನೀರಾಗ ಎಣ್ಣೆ ಬಿಡಬಾರ್ದಂತೆ, ಸೀರೆ ಅಂಗಡಿಯಾಗಿ ತಾಯಿಂದನ್ನು ಬಿಡಬಾರ್ದು, ಊರು ದೌಡ್ ಹೊರಗೆ ಬರೋಲ್ಲಂತೆ. ಹಿಂಗ ಒಬ್ರು ಕರ್ಕೊಂಡು ಹೋಗಿ ಭಾಷಣ ಮಾಡಕತ್ತಿದ್ರಂತೆ. ಭಾಷಣ ಮಾಡೋರು ಎಷ್ಟೊತ್ತಾದ್ರೂ ಮುಗಿಸಿಲ್ಲ. ಏನಪ್ಪ 8 ಗಂಟೆ ಆಯ್ತು, ನಮ್ಮ ಮನ್ಯಾಗ ಇಸಿ ರೊಟ್ಟಿ ತಯಾರಾಗಿರ್ತವು, ಇವಾರ ಮುಗಿಸವಲ್ಲ, ಏನ್ ಮಾಡ್ಲಿ ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರು. ಅಲ್ಲಿ ಹಿಂದ್ ಕುಂತಾರ ಒಬ್ರು ಸುಮ್ಮನೆ ಎದ್ದು ಹೊರಗೆ ಹೋಗಿ ಒಂದು ಬಡಿಗೆ ಹಿಡ್ಕೊಂಡ್ ಬಂದ್ರು ಒಳಗೆ. ಆ ಬಡಿಗೆ ಹಿಡ್ಕೊಂಡ್ ಬಂದ ಅವ್ರೇನು ವೇದಿಕೆ ಕಡೆ ಬರ್ಲಿಲ್ಲ, ಸುಮ್ಮನೆ ಅಲ್ಲಿ ಹಿಂದೆ ಅಡ್ಡಾಡಕತ್ತಿದ್ರು. ಅದನ್ನ ಇವ್ರು ಭಾಷಣ ಮಾಡೋರು ನೋಡ್ರಿ, ಇಲ್ಲ ಬಾಳ ತತ್ತು ನನಗ ಇವತ್ತು ಅಂದಿರ್ಬೇಕಂತ ತಿಳ್ಕೊಂಡು ಅದನ್ನ ಇನ್ನೊಂದು 5 ನಿಮಿಷ ಮುಗಿಸ್ಬಿಡ್ತೇನಪ್ಪ, ದಯವಿಟ್ಟು ಬಡಿಗೆ ಕಡೆ ತರಕ್ ಹೋಗ್ಬೇಡ ಅಂದಾಗ ಅವ ಅಲ್ಲೇ ನಿಂತ ಏನಾದ್ರು ಗೊತ್ತಂದ್ರೆ, ಸರ ನೀವು ಬೇಕಾದಷ್ಟು ಮಾತಾಡ್ರಿ, ನಿಮ್ಗೆ ಯಾರು ಡಿಸ್ಟರ್ಬ್ ಮಾಡಲ್ಲ, ನಿಮ್ಮನ್ನ ಯಾವ ಕರ್ಕೊಂಡ್ ಬಂದ ಹಚ್ಚಾರಲ್ಲ ನಾ ಅವ್ರು ಹುಡುಕಾಕತ್ತೆ ತಿಳ್ಕೊಂಡು ಬಹಳ ಹೊತ್ತು ಮಾತಾಡಿದಲ್ಲ, 1 ತಾಸು. ಯಾಕಂದ್ರೆ ಕೊಟ್ಟಿರ್ತಕ್ಕಂಥ ವಿಷಯ ಹಂಗಿದೆ. ಡಾಕ್ಟರ್ ಪಗು ಹಳಕಟ್ಟಿ ಅವರಂತಂದ್ರೆ ಒಂದು ದೊಡ್ಡ ಮಹಾಸಮುದ್ರ. ಆ ಮಹಾಸಮುದ್ರವನ್ನ ನಾನು ಅರ್ಧ ತಾಸಿನೊಳಗೆ ಹಿಡಿದಿಡೋದಂತಂದ್ರೆ ಆ ಒಂದು ಹನಿನೂ ಕೂಡ ನಾನು ಸಮುದ್ರದಿಂದ ತೆಗೆದುಕೊಂಡಂತೆ ಆಗುವುದಿಲ್ಲ. ಅಂತ ಒಂದು ಇಡೀ ನಮ್ಮ ಕಲ್ಯಾಣ ಕ್ರಾಂತಿ ಆದಾಗ ಏನು ಈ ವಚನಗಳೆಲ್ಲ ಕಟ್ಟುಗಳು ಶರಣರ ಜೊತೆಗೆ ಕೆಲವರು ತಗೊಂಡೋದ್ರು, ಕೆಲವರು ನಾಶ ಮಾಡಿದ್ರು, ಏನೇನೋ ಆಯ್ತು. ಅವೆಲ್ಲವುಗಳನ್ನು ಕೂಡ ಪಗು ಹಳಕಟ್ಟಿಯವರು ಸಂಶೋಧನೆ ಮಾಡಿ ಅವನ್ನು ನಮಗೆ ಇವತ್ತಿನ ಕಾಲಕ್ಕೆ ತಂದು ಕೊಟ್ಟಿದಾರಲ್ಲ, ಅಂತ ಮಹಾನ್ ವ್ಯಕ್ತಿಯನ್ನ ಅವರು ಜುಲೈ 2ನೇ ತಾರೀಕು ಇದೇ ಧಾರವಾಡದಲ್ಲಿ ಕೊಟ್ಟಿರ್ತಕ್ಕಂಥದ್ದು 1880 ಅವರ ತಂದೆ ಗುರುಬಸಪ್ಪ, ತಾಯಿ ದಾನಾದೇವಿ ಅಂತ. ಹಳಕಟ್ಟಿ ಅನ್ನೋದು ಅವರ ಮನೆತನ ಹೆಸರು. ಇದೇ ಧಾರವಾಡದೊಳಗೆ ಹುಟ್ಟಿರ್ತಕ್ಕಂಥ ಒಂದು ಅನರ್ಘ್ಯ ರತ್ನ. ಅಂತಹ ರತ್ನದ ಕುರಿತು ಇವತ್ತು ಮಾತನಾಡುವಂತ ಅವಕಾಶ ಸಿಕ್ಕಿರೋದು ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡು, ನಮ್ಮ ಪಗು ಹಳಕಟ್ಟಿ ಅವರ ತಂದೆಯವರು ಕೂಡ ಒಬ್ಬ ದೊಡ್ಡ ಸಾಹಿತಿಗಳು. ಅವರು ಇಂಗ್ಲೆಂಡಿನ ಇತಿಹಾಸ, ಏಕನಾಥ ಸಾಧುಗಳ ಚರಿತ್ರೆ, ಫ್ರಾನ್ಸ್ ದೇಶದ ರಾಜ್ಯ ಕ್ರಾಂತಿ, ಸಿಕಂದರ್ ಬಾದಶಾಹನ ಚರಿತ್ರೆ, ಹೀಗೆ ಹಲವಾರು ಕೃತಿಗಳನ್ನ ಪಗು ಹಳಕಟ್ಟಿ ಅವರ ತಂದೆಯವರು ರಚನೆ ಮಾಡಿದರು. ಅಷ್ಟಲ್ಲದೆ ಅವಾಗಿನ ನಮ್ಮ ಕಾಲದ ವಾಗ್ಭೂಷಣ ಪತ್ರಿಕೆ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಏನು ಪ್ರಕಟವಾಗಿರ್ತಕ್ಕಂತಹ ವಾಗ್ಭೂಷಣ ಪತ್ರಿಕೆಯಲ್ಲಿ ಕೂಡ
ಹಲವಾರು ಲೇಖನಗಳನ್ನು ಬರೆದಿರ್ತಕ್ಕಂತಹ ಮಹಾನ್ ಸಾಹಿತಿಗಳು. ಅಂತವರ ಸುಪುತ್ರ ಇವರು ಮತ್ತೆ ಸಾಹಿತಿಗಳಾಗಲೇಬೇಕಲ್ಲ. ಅಂತಹ ಒಂದು ರತ್ನವನ್ನು ದೇಶಕ್ಕೆ ಕೊಟ್ಟಿರ್ತಕ್ಕಂಥವ್ರು ಅವರ ತಂದೆಯವರು ಗುರುಬಸಪ್ಪನವರು. ಹೀಗಾಗಿ ಸಾಹಿತ್ಯ ಅನ್ನೋದು ಇವರಿಗೆ ರಕ್ತಗತವಾಗಿ ಬಂದ್ಬಿಡ್ತು. ಯಾರಿಗೆ? ಭೋಗು ಹೊಳಕಟ್ಟಿಯವರು. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಇದೇ ಧಾರವಾಡದೊಳಗೆ ಪ್ರಾಥಮಿಕ ಮತ್ತು ಮೆಟ್ರಿಕ್ ಶಿಕ್ಷಣವನ್ನ ಪೂರೈಸಿದರು. 1896 ಉನ್ನತ ಶಿಕ್ಷಣವನ್ನು ಪಡೆಯೋದಕ್ಕೋಸ್ಕರವಾಗಿ ಮುಂಬೈಗೆ ತೆರಳಿದರು. ಅಲ್ಲಿ ಸೇಂಟ್ ಜೇವಿಯರ್ ಕಾಲೇಜೊಳಗೆ ತಮ್ಮ ಉನ್ನತ ಶಿಕ್ಷಣವನ್ನ ಮುಗಿಸಿ ಅಲ್ಲಿ ಅವರಿಗೆ ಜೊತೆಯಾದವರು ನಮ್ಮ ಕನ್ನಡದ ಕುಲಪುರೋಹಿತರಾಗಿರ್ತಕ್ಕಂಥ ಆಲೂರು ವೆಂಕಟರಾಯರು. ಅವರಿಗೆ ಅಲ್ಲೇ ಅವ್ರ ಜೊತೆಗೆ ಓದ್ತಿರ್ತಾರೆ ಕಾಲೇಜ್, ಅವರಿಗೆ ಕ್ಲಾಸ್ಮೇಟ್ ಅವರು. ಅಂತವರ ಸಹಪಾಠಿಗಳಾಗಿ ಕನ್ನಡದ ಬಗ್ಗೆ ಅವರಿಗೆ ಅಭಿಮಾನ ಬರೋದಕ್ಕೆ ಆರಂಭ ಆಗ್ತದೆ. ಇದೇ ಸಂದರ್ಭದೊಳಗೆ ಅಲ್ಲಿ ಏನಾಗ್ತದೆ ಮುಂಬೈ ಒಳಗಂದ್ರೆ ಅಲ್ಲಿ ವಿದ್ಯಾರ್ಥಿಗಳು, ಅಲ್ಲಿ ಜನ ಹೆಚ್ಚು ಗುಜರಾತಿ ಮತ್ತು ಮರಾಠಿ ಭಾಷೆಗೆ ಅಭಿಮಾನಿಗಳಾಗಿರ್ತಾರೆ. ಆ ಸಂದರ್ಭವನ್ನ ಕಂಡಿರ್ತಕ್ಕಂತಹ ಭೋಗು ಹೊಳಕಟ್ಟಿ ಅವರಿಗೆ ಬಹಳ ನೋವಾಗ್ತದೆ. ಏನಪ್ಪ ಅದು ನಾವು ಇಷ್ಟಿಲ್ಲ ಕನ್ನಡಿಗರಿದ್ದಾರೆ, ಇಷ್ಟೆಲ್ಲ ಕನ್ನಡ ನಾಡಿದೆ, ಇದು ಗೋದಾವರಿಯಿಂದ ಕಾವೇರಿಯಿಂದ ಗೋದಾವರಿವರೆಗೆ ಇರ್ತಕ್ಕಂತಹ ನಾಡು ನಮ್ದು ಕನ್ನಡ ನಾಡು. ಅಂತಹ ಮುಂಬೈ ನಗರದಲ್ಲಿ ಇವತ್ತು ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ತಿಳ್ಕೊಂಡು ಅವರು ಸ್ವಾಭಿಮಾನದಿಂದ ಆ ಕನ್ನಡವನ್ನ ಉಳಿಸಬೇಕು, ಬೆಳೆಸಬೇಕು ಅಂತಕ್ಕಂತಹ ಒಂದು ಕೈಂಕರ್ಯವನ್ನ ಅವರು ತೆಗೆದುಕೊಳ್ತಾರೆ. ಅದರ ಪರಿಣಾಮವೇ ಅವತ್ತು ಕನ್ನಡ ನಾಡು, ನುಡಿ, ನೆಲ, ಜಲದ ಬಗ್ಗೆ ಅವರು ಸಾಹಿತ್ಯ, ಸಂಸ್ಕೃತಿ ಬಗ್ಗೆ ದುಡಿಯಲು ಒಂದು ಸಂಕಲ್ಪವನ್ನ ಮಾಡ್ತಾರೆ. ಆನಂತರ ಕರ್ನಾಟಕ ಏಕೀಕರಣ ಹೋರಾಟದೊಳಗೆ ಪಾಲ್ಗೊಂಡಿರ್ತಕ್ಕಂಥ ಆಲೂರು ವೆಂಕಟರಾಯರು ಇವರಿಗೆ ಕನ್ನಡದ ಕುರಿತು ಹೆಚ್ಚು ಸ್ಫೂರ್ತಿದಾಯಕ ಆಗ್ತಾರೆ. ಕನ್ನಡವನ್ನು ಬೆಳೆಸುವುದರ ಬಗ್ಗೆ ಆಲೂರು ವೆಂಕಟರಾಯರು ಇವರಿಗೆ ಮಾರ್ಗದರ್ಶಿ ಆಗ್ತಾರೆ. 1901 BA ಪದವಿಯನ್ನು ಪಡೆದಿರತಕ್ಕಂಥ ಹಳಕಟ್ಟಿ ಅವರು 1904 ಕಾನೂನು ಪದವೀಧರರಾಗಿ ಬೆಳಗಾವಿಗೆ ವಕೀಲ ವೃತ್ತಿಯನ್ನು ಮಾಡಕ್ಕೆ ಬರ್ತಾರೆ. ಬೆಳಗಾವಿಯಲ್ಲಿ ವಕೀಲ ವೃತ್ತಿ ಒಳ್ಳೆ ರೀತಿಯಿಂದ ನಡೆದಿರ್ತದೆ. ಅಲ್ಲಿ ಅವ್ರಿಗೆ ಏನೋ ಕಾಲನ ಏನೋ ಒಂದು ತೊಂದರೆ ಒಳಗೆ ಅವರು ವಕೀಲ ವೃತ್ತಿಯನ್ನು ಅಲ್ಲಿ ಬೆಳಗಾವಿಯಿಂದ ಬಿಟ್ಟು ಬಿಜಾಪುರಕ್ಕೆ ಶಿಫ್ಟ್ ಮಾಡ್ತಾರೆ. ಬಹುತೇಕ ಅವರು ಬೆಳಗಾವಿಯನ್ನು ಬಿಟ್ಟು ವಕೀಲ ವೃತ್ತಿಯನ್ನು ಬಿಜಾಪುರ ಶಿಫ್ಟ್ ಮಾಡಿದ್ದು ನಮ್ಮ ಅದೃಷ್ಟ ಅಂತ ನಾನು ಗೊತ್ತೀನಿ. ಬಹುತೇಕ ಅವರು ಅಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ವಚನ ಸಾಹಿತ್ಯದ ಸಂಶೋಧನೆ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಅವರು ಬಿಜಾಪುರಕ್ಕೆ ವಕೀಲ ವೃತ್ತಿಯನ್ನ ಶಿಫ್ಟ್ ಮಾಡ್ತಾರೆ. ಅದೇ ವರ್ಷ ಅವರ ದಕ್ಷ ವಕೀಲ ವೃತ್ತಿಯನ್ನು ಗಮನಿಸಿರ್ತಕ್ಕಂಥ ಸರ್ಕಾರ ಅವರಿಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತೇಳಿ ನೇಮಕಾತಿ ಮಾಡ್ತಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತೇಳಿ ನೇಮಕಾತಿ ಆಗ್ತದೆ. ಇದೇ ಹೊತ್ತಿಗೆ ಮಹಾದಾನಿಗಳಾಗಿರ್ತಕ್ಕಂಥ ಸಿರ್ಸಂಗಿ ಲಿಂಗರಾಜರು ವೀರಶೈವ ಮಹಾಸಭಾದ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ. ಅವರ ವಿಚಾರಧಾರೆಗಳನ್ನು ಕೂಡ ಕೇಳಿರ್ತಕ್ಕಂಥ ಭೋಗು ಹೊಳಕಟ್ಟಿ ಅವರು ಅವ್ರ ಮನಸ್ಸು ಗಟ್ಟಿಕೊಂಡು ಬಿಡ್ತಾರೆ. ಹೆಂಗರಾಗಲಿ ಕನ್ನಡ ಕಟ್ಟುವಂತ ಕೆಲಸವನ್ನ ಮಾಡಬೇಕು, ವಚನ ಸಾಹಿತ್ಯವನ್ನ ಸಂಶೋಧನೆ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕಂತಕ್ಕಂಥ ಸಿರ್ಸಂಗಿ ಲಿಂಗರಾಜರಿರ್ಬೋದು, ಆಲೂರು ವೆಂಕಟರಾಯರಿರ್ಬೋದು, ಇಂಥ ಮಹಾಮಹಿಮರ ಅವರ ಒಂದು ಒಡನಾಟ ಬಂದಿದ್ದರಿಂದಾಗಿ ಅವರು ಆ ಕೆಲಸವನ್ನ ಕೈಗೊಳ್ಳಕ್ಕೆ ಶುರು ಮಾಡ್ತಾರೆ. ಒಂದು ಸಲ ಇವರು ಸಿರಿಗೇರಿ ತಳ್ಳುಬಾಳ ಜಗತ್ತುಗಳ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಯಾರು? ಭೋಗು ಹೊಳಕಟ್ಟಿಯವರು. ಇವರು ಎಂತಹ ವ್ಯಕ್ತಿ ಅಂದ್ರೆ ವಕೀಲ ವೃತ್ತಿಯಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ